ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಇಂದು ಹೊರಗೆ ಬಿದ್ದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನ ಎಸ್ಎಸ್ಎಲ್ಸಿ ಟಾಪರ್ ಜಾಹ್ನವಿ ಅವರ ಪೋಷಕರು ನನ್ನೊಂದಿಗಿದ್ದಾರೆ. ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಮೊದಲಿಗೆ ಕಂಗ್ರಾಚುಲೇಷನ್. ಮಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ. ಎಷ್ಟು ಖುಷಿ ಆಗತ್ತೆ, ಎಷ್ಟು ಹೆಮ್ಮೆ ಆಗತ್ತೆ ಅನ್ನುವಂಥದ್ದು? ಅತೀವ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಮಗಳಿಂದ ನಮಗೆ ಒಂದು ಐಡೆಂಟಿಟಿ ಸಿಗ್ತಾ ಇದೆ ಅಂದಾಗ ಅದಕ್ಕಿಂತ ಪೇರೆಂಟ್ಸ್ಗೆ ಅದಕ್ಕಿಂತ ಹೆಚ್ಚಿಂದು ಬೇರೆ ಏನೂ ಇಲ್ಲ. ಹಾಗಾಗಿ ಅತ್ಯಂತ ಖುಷಿಯಿಂದ ನಾವು ಇದನ್ನ ಸ್ವೀಕರಿಸ್ತಾ ಇದ್ದೀವಿ. ತುಂಬಾ ಖುಷಿಯಾಗಿದೆ ಮಗಳು ಈ ರ್ಯಾಂಕ್ ಬಂದಿರೋದು. ಮುಂದೆನೂ ಹೀಗೆ ಸಾಧಿಸ್ತಾ ಹೋಗ್ಲಿ ಅಂತ ನಾವು ಅವಳಿಗೆ ಆಶೀರ್ವಾದ ಮಾಡ್ತೀವಿ. ನಿರೀಕ್ಷೆ ಮಾಡಿದ್ರ ಮಗಳು ಟಾಪರ್ ಆಗ್ತಾಳೆ ಎಸ್ಎಲ್ಸಿ ಎಕ್ಸಾಮ್ ಅಲ್ಲಿ, ರಾಜ್ಯಕ್ಕೆ ಮೊದಲ ಸ್ಥಾನ ಪ್ರಥಮ ಸ್ಥಾನ ಬರುತ್ತಾಳೆ ಅಂತ ಹೇಳಿ ಅನ್ಕೊಂಡಿದ್ರ ನೀವು? ಮೊದಲ ಸ್ಥಾನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಆದ್ರೆ 625ಕ್ಕೆ 620 ಮೇಲೆ ಖಂಡಿತ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅವಳದ್ದು ಯಾವ ಎಕ್ಸಾಮ್ ಆದ್ಮೇಲೆ ಕೂಡ ನಾನು ಯಾವುದೇ ತಪ್ಪು ಬರಲಿಲ್ಲ ಅಂತಾನೂ ಹೇಳಿದ್ಲು. ಆದ್ರೂ ಕೂಡ ಎಲ್ಲೋ ಒಂದು ಮನಸ್ಸಿನಲ್ಲಿ ಒಂದು ಮೂಲೆಯಲ್ಲಿ ಒಂದ್ ಸ್ವಲ್ಪ ಮಾರ್ಕ್ಸ್ಗಳು 1-2 ಮಾರ್ಕ್ಸ್ ಹೋಗ್ಬೋದೇನೋ, ಹಾಗಾಗಿ ಟಾಪ್ 5 ಅಲ್ಲಿ ಬಂದೇ ಬರ್ತಾಳೆ ಅನ್ನೋದು ಒಂದು ನನ್ನ ಚೆನ್ನಾಗಿ ನಂಬಿಕೆ ಇತ್ತು. ಈ ಮೊದಲನೇ ಸ್ಥಾನ ಬಂದಿರೋದು ತುಂಬಾ ಸಂತೋಷವಾಗಿದೆ. ಇನ್ನು ಮನೆಯಲ್ಲಿ ಮಕ್ಕಳು ಓದ್ತಾ ಇರ್ಬೇಕಾದ್ರೆ ಪೋಷಕರು ಒತ್ತಡ ಹಾಕ್ತಾರೆ, ಇನ್ನೂ ಓದು, ಇನ್ನೊಂದು 10 ನಿಮಿಷ, ಇನ್ನೊಂದು ಅರ್ಧ ಗಂಟೆ ಅಂತ ಹೇಳಿ. ಆದ್ರೆ ನೀವು ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಓದು, ಜಾಸ್ತಿ ಒತ್ತಡ ತಗೊಳ್ಬೇಡ ಅಂತ ಹೇಳಿ ಹೇಳ್ತಾ ಇದ್ರಂತೆ. ಯಾವ ರೀತಿಯಾಗಿ ನಿಮ್ ಸಹಕಾರ ಇತ್ತು ಮಗಳಿಗೆ ಅಂತ? ಅವಳು ಮೊದಲಿನಿಂದನೂ ಅಂದ್ರೆ ಸ್ಟೂಡೆಂಟ್ ಲೈಫಲ್ಲಿ 1ನೇ ಕ್ಲಾಸ್ ಇಂದನೂ ದಿನಕ್ಕೆ ಅವತ್ತಿನ ಪಾಠನ ಅವತ್ತು ಓದ್ತಾ ಇದ್ಲು. ಅದು ಮೊದಲನೇದು. ಆಮೇಲೆ ಜೊತೆಗೆ ಪ್ರತಿದಿನ 1-2 ಗಂಟೆ ಅವಳು ಓದೋದ್ರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ಲು. ಅದಕ್ಕಿಂತ ಹೆಚ್ಚಿಂದ ಯಾವತ್ತೂ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ. ಆದ್ರೆ ಎಕ್ಸಾಮ್ ಟೈಮ್ಸ್ ಅಂತ ಬಂದಾಗ ಒಂದು 5 ಗಂಟೆ 6 ಗಂಟೆ ಓದ್ತಾ ಇದ್ಲು. ಅಂದ್ರೆ ಅವಳ ನಾಲೆಡ್ಜ್ಗೆ ಆ ಎಕ್ಸಾಮ್ಸ್, ರಿಪೀಟೆಡ್ ಟೆಸ್ಟ್ಗಳು ಅದೇ ಇಟ್ ಈಸ್ ಎನಫ್ ಫಾರ್ ಅವ್ರ ಸ್ಕೋರಿಂಗ್ ಆಗಿತ್ತು. ಹಾಗಾಗಿ ಅವಳು ಅದರಲ್ಲೇ ಸಾಧಿಸ್ತಾ ಇದ್ಲು. ನಾನು ಪ್ರತಿದಿನ ಹೇಳ್ತಾ ಇದ್ದಿದ್ದು ಅವಳು ಲೇಟ್ ನೈಟ್ ಓದೋದು ಜಾಸ್ತಿ. 8 ಗಂಟೆ ಮೇಲೆ ಚಾರ್ಜ್ ಆಗ್ತಾ ಇದ್ಲು, 9 ಗಂಟೆ ಮೇಲೆ 12 ಗಂಟೆ 12:30 ತನಕನೂ ಓದ್ತಾ ಕೂರ್ತಾ ಇದ್ಲು. ನಾನು ಪ್ರತಿದಿನ ಬೈತಾ ಇದ್ದೆ, ಇಷ್ಟೋ ತನಕ ಓದ್ಬೇಡ, ಸಾಕು, ಮಲ್ಕೋ ಅಂತ ಬೈತಾ ಇದ್ದೆ. ಆದ್ರೆ ಅವಳು ಅದನ್ನೂ ಬಿಡದಲ್ಲೇ ಇನ್ನು 5 ನಿಮಿಷ ಅಂತ ಓದ್ತಾ ಇದ್ಲು. ಖುಷಿಯಾಗಿದೆ ಅವಳು ಈ ಮಾರ್ಕ್ಸ್ ತೆಗೆದಿರೋ. ಇನ್ನ ನಿಮ್ಮ ಉದ್ಯೋಗ ಏನ್ ಕೆಲಸ ಮಾಡ್ತೀರಾ ಸರ್? ಹೆಣ್ಮಗಳು ರಾಜ್ಯಕ್ಕೆ ಪ್ರಥಮ ಅಂತ ಹೇಳುವಾಗ ಅಷ್ಟೇ ಕಷ್ಟಪಟ್ಟು ಓದಿಸಿರುವಂತದೆಲ್ಲ ಇರುತ್ತೆ. ನೀವ್ ಏನ್ ಕೆಲಸ ಮಾಡ್ತೀರಾ ಏನು? ನಾನು ಒಂದು ಪ್ರೈವೇಟ್ HCG ಅಂತ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಕ್ರೆಡಿಟ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಪ್ರೈವೇಟ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇರೋದು. ನನಗೆ ಒಬ್ಬಳೇ ಮಗಳು. ಅವಳು ಏನು ಓದ್ತಾಳೋ ಓದಿಸಕ್ ನಾವು ರೆಡಿ ಇದ್ದೀವಿ. ಅವಳು ಓದ್ತಾಳೆ, ಅವಳ ಆಸೆಗಳನ್ನ ಅವಳು ನೆರವೇರಿಸಿಕೊಳ್ಳಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಪ್ರೈವೇಟ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದೀರಾ. ನಿಮ್ಮ ಸಹೋದ್ಯೋಗಿಗಳಿಗೆ ವಿಚಾರ ಗೊತ್ತಾಯ್ತಾ? ಏನಂದ್ರು ನಿಮಗೆ? ಯಾವ ರೀತಿ ಸಂತೋಷವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳಿ? ಈಗ ಸಹೋದ್ಯೋಗಿಗಳು, ಬಂಧುಗಳು, ಸ್ನೇಹಿತರು ಎಲ್ಲರಿಂದನೂ ನನಗೆ ಕಾಲ್ ಬರ್ತಾನೆ ಇದೆ. ಆದ್ರೆ ನಾನು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಮೂಲಕ ಅವರಿಗೆ ವಿಶ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರನ್ನೆಲ್ಲ ಪರ್ಸನಲ್ ಆಗಿ ಕಾಲ್ ಮಾಡಿ ನಾನು ಹೇಳ್ತೀನಿ. ಯಾಕಂದ್ರೆ ಈ ಮೂಮೆಂಟ್ ಅಲ್ಲಿ ನನಗೆ ಆ ಕಾಲ್ಗಳನ್ನ ಅಟೆಂಡ್ ಮಾಡಕ್ಕೂ ಆಗ್ತಾ ಇಲ್ಲ, ಸ್ವೀಕರಿಸ್ಲಿಕ್ಕೂ ಆಗ್ತಾ ಇಲ್ಲ. ಹಾಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಇನ್ನ ಶಾಲೆ ವಿಚಾರಕ್ಕೆ ಬಂದ್ರೆ ಸ್ಕೂಲಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಇಲ್ಲಿಯ ಎಜುಕೇಶನ್, ಇಲ್ಲಿಯ ವಿದ್ಯಾಭ್ಯಾಸದ ವ್ಯವಸ್ಥೆಗಳ ಬಗ್ಗೆ? ಇಲ್ಲಿ ವಿದ್ಯಾಭ್ಯಾಸದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಆದ್ರಿಂದಾನೇ ಕಳೆದ 13 ವರ್ಷಗಳಿಂದ ನಾನು ಇಲ್ಲಿಂದ ದೂರ ಹೋದ್ರು ಕೂಡ ಇದೇ ಸ್ಕೂಲಲ್ಲೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೀಚರ್ಸ್ಗಳೆಲ್ಲ ಕೋಆಪರೇಟಿವ್ ಆಗಿದ್ದಾರೆ. ಅವಾಗ ಟೆಸ್ಟ್ಗಳು, ರಿವಿಷನ್ಸ್ಗಳು ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಒಂದ್ ಮೂಲೆಯಲ್ಲಿ ನನಗೆ ಎಲ್ಲೋ ಅನುಮಾನ ಇತ್ತು, ನನ್ನ ಮಗಳೇ ಸರಿಯಾಗಿ ಓದ್ತಾ ಇಲ್ಲ ಅನ್ನುವಂತ ಒಂದು ಅನುಮಾನ ಇತ್ತು. ಅದು ಈಗ ಪರಿಹಾರ ಆಯ್ತು ರಿಸಲ್ಟ್ ಬಂದ್ಮೇಲೆ. ಸ್ಕೂಲ್ ಮಾತ್ರ ಒಳ್ಳೆ ಸ್ಕೂಲು, ತುಂಬಾ ಕೋಆಪರೇಟಿವ್ ಆಗಿದೆ. ಟೀಚರ್ಸ್ಗಳಿಗೂ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಾನು ಇದಕ್ಕಿಂತ ಮುಂಚೆ 2-3 ಪ್ರಿಪೇಟರಿ ಮಾರ್ಕ್ಸ್ ಶೀಟ್ ಎಲ್ಲ ನಮಗೆ ಕೊಟ್ಟಾಗ ನಾನು ಟೀಚರ್ ಹತ್ರ ಬಂದು ಡಿಸ್ಕಸ್ ಮಾಡಿದ್ದೆ. ಏನಿದು ಈ ತರ ಇದ್ದಾಗ ಈ ಚಿತ್ರ ಕರೆಕ್ಟ್ ಆಗಿ ಬರಿತಾ ಇಲ್ಲ, ಇದಕ್ಕೆ ನೀವು ಯಾಕೆ ಫುಲ್ ಮಾರ್ಕ್ಸ್ ಕೊಟ್ರಿ, ಇದನ್ನ ಕಡಿಮೆ ಮಾಡ್ಬೇಕಾಗಿತ್ತು ಅಂತ ನಾನೇ ಟೀಚರ್ಗೆ ಹೇಳಿದ್ದು ಉಂಟು. ಹಾಗಾಗಿ ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡಿದ್ದಾಳೆ ಅವಳು. ಟೀಚರ್ ಅವಳಿಗೆ ಬುದ್ಧಿ ಹೇಳಿದ್ದಾರೆ, ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡು ಈಗ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮ್ಮ, ಏನ್ ಹೆಸರು ನಿಮ್ದು? ನೀವ್ ಏನ್ ಕೆಲಸ ಮಾಡ್ತೀರಾ? ನಾನೇನು ಕೆಲಸ ಮಾಡಲ್ಲ ಸರ್, ಮನೆ ನೋಡ್ಕೊಂಡು ಗೃಹಿಣಿ ಅಷ್ಟೇ. ಓಕೆ, ಎಷ್ಟು ಹೆಮ್ಮೆ ಆಗತ್ತೆ ಮಗಳು ಇವತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನ ಟಾಪರ್ ಆಗಿದ್ದಾಳೆ SSLC ಎಕ್ಸಾಮ್ ನಲ್ಲಿ, ಪರೀಕ್ಷೆಯಲ್ಲಿ. ಎಷ್ಟು ಸಂತೋಷ ಆಗತ್ತೆ, ಎಷ್ಟು ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ ಅಂತ? ತುಂಬಾನೇ ಖುಷಿ ಆಗತ್ತೆ ಸರ್, ತುಂಬಾನೇ ಹೆಮ್ಮೆ ಆಗತ್ತೆ. ನಾವು ಸಾಧಿಸ್ತಲೇ ಇದ್ದಿದ್ದು ಅವಳು ಸಾಧಿಸಿದ್ಲಲ್ಲ, ಗ್ರೇಟ್ ಅನ್ಸುತ್ತೆ ಸರ್, ಅಷ್ಟೇ. ಮನೆಯಲ್ಲಿ ಯಾವ ರೀತಿಯಾಗಿ ಓದ್ತಾ ಇದ್ರು ಮಗಳು? ನಿಮ್ಮ ಸಹಕಾರ ಹೆಂಗಿತ್ತು ಅಂತ ಹೇಳಿ, ಎಷ್ಟು ಟೈಮ್ ಡೆಡಿಕೇಟ್ ಮಾಡ್ತಾ ಇದ್ರು ಮನೆಯಲ್ಲಿ ಅಂತ?
ಅವಳು 8 ಗಂಟೆ ಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲು. ಯಾಕಂತಂದರೆ ಅವಳಿಗೆ ಸ್ವಲ್ಪ ಸೌಂಡ್ ಕಡಿಮೆ ಆಗಬೇಕಾಗಿತ್ತು. ಸೊ 8 ಗಂಟೆ ಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡಿ 12-12:30 ಆ ಥರ ಓದ್ತಾ ಇದ್ಲು. ಅಲ್ಲಿ ತನಕ ನಾನು ಅವಳ ಜೊತೆಲಿ ಕೂತಿರ್ತಾ ಇದ್ದೆ. ಮತ್ತು ಏನಾದ್ರು ಕೇಳಿದ್ರೆ ನನಗೆ ಗೊತ್ತಿದ್ದು ನಾನು ಹೇಳ್ಕೊಡ್ತಾ ಇದ್ದೆ. ಮಿಕ್ಕಿದ ಅವಳು ಟೀಚರ್ ಹತ್ರ ಅವಳು ಕೇಳ್ಕೊಂಡೆಲ್ಲ ಇದು ಮಾಡ್ಕೊಳ್ತಾ ಇದ್ಲು. ಟ್ಯೂಷನ್ ಅಂತ ಏನೂ ಹೋಗಲಿಲ್ಲ ಅವಳು. ಅವಳೇ ಬೈ ಓನ್ ಅವಳಿಗೆ ಏನು ಅನಿಸ್ತೋ ಅದನ್ನು ಮಾಡ್ತಾ ಇದ್ಲು. ಯಾವುದೇ ಸ್ಟ್ರೆಸ್ ತಗೋತಾ ಇರಲಿಲ್ಲ. ಅವಳಿಗೆ ಏನು ಇಷ್ಟ ಆಗ್ತಿತ್ತೋ ಅದು ಮತ್ತು ಅರ್ಥ ಮಾಡ್ಕೊಂಡು ಓದ್ತಾ ಇದ್ಲು ಅಷ್ಟೇ. ಮಿಕ್ಕಿದಂತೆ ನಾರ್ಮಲ್ ಏನೂ ಇಲ್ಲ. ಇನ್ನ ಪೋಷಕರ ಒಂದು ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ, ನನ್ನ ಮಗ ಅಥವಾ ನನ್ನ ಮಗಳು ಟಿವಿ ಜಾಸ್ತಿ ನೋಡ್ತಾರೆ, ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾರೆ ಅನ್ನುವಂಥದ್ದು. ಹೆಂಗಿತ್ತು ಮೊಬೈಲ್ ಮತ್ತೆ ಟಿವಿಯಿಂದ ಯಾವ ರೀತಿಯಾಗಿ ದೂರ ಇದ್ರು ಜಾಹ್ನವಿ? ಈ ಮೊಬೈಲು ಯೂಸ್ ಮಾಡ್ತಿದ್ಲು, ಟಿವಿನೂ ನೋಡ್ತಿದ್ಲು, ಓದ್ತಿದ್ಲು ಸರ್. ಎಲ್ಲದೂ ಬೇಕು ಸರ್. ಬರೀ ಓದು ಅಂತಂದಾಗ ಅವರಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಸಂಗೀತಕ್ಕೂ ಹೋಗ್ತಾ ಇದ್ಲು, ಸಂಗೀತನೂ ಕಲಿತಾ ಇದ್ದಾಳೆ, ಎಲ್ಲಾದ್ರಲ್ಲೂ ಇದ್ಲು ಸರ್. ಸೊ ಹಾಗಾಗಿ ಅವಳಿಗೆ ಯಾವ್ದ್ರಲ್ಲೂ ಸ್ಟ್ರೆಸ್ ಆಗ್ಲಿಲ್ಲ ಅಂತ ನಾನು ಅನ್ಕೋತೀನಿ. ಸೊ ಎಂಜಾಯ್ ಮಾಡ್ಕೊಂಡು ಓದ್ತಾ ಇದ್ಲು. ಲಿಮಿಟ್ ಇರ್ಬೇಕು ಅಂತ ಹೇಳ್ತೀರಾ? ಇರ್ಬೇಕು, ಲಿಮಿಟ್ ಇರ್ಬೇಕು. ಎಲ್ಲದೂ ಲಿಮಿಟ್ ಇರ್ಬೇಕು. ನೀವು ಯಾವ್ದಾದ್ರು ಪ್ಲಸ್ ತಗೊಳ್ಳಿ, ಮೈನಸ್ ತಗೋಬೇಡಿ. ಅದರಿಂದನೂ ನಿಮಗೆ ಉಪಯೋಗ ಆಗೋವಂಥದ್ದು ಮೊಬೈಲಿಂದನೂ ಬೇಕಾದಷ್ಟಿದೆ, ಟಿವಿಯಿಂದನೂ ಬೇಕಾದಷ್ಟಿದೆ. ಹಾಗಂತ ಬರೀ ಓದಿದ್ರೆ ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ರಿಲೀಫ್ ಆಗಿ ನೀವು ಪಿಕ್ಚರ್ ನೋಡಿ ಅಂತಲ್ಲ, ಬೇರೆ ಯಾವುದೋ ಕಾರ್ಟೂನು, ಟಾಮ್ ಅಂಡ್ ಜೆರಿ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ. ಆ ಥರದ್ದು ಏನೋ ಒಂದು ಮಾಡ್ತಿದ್ಲು. ಅಥವಾ ಗೇಮ್ ಆಡ್ತಾ ಇದ್ಲು. ಚೆಸ್ ಅವಳಿಗೆ ತುಂಬಾ ಇಷ್ಟ. ಸೊ ಚೆಸ್ ನೋಡ್ತಾ ಇದ್ಲು. ವಿಶ್ವನಾಥನ್ ಆನಂದ್ ಇರ್ಬೋದು, ಪ್ರಜ್ಞಾನಂದನ್ ಇರ್ಬೋದು, ಇನ್ನೊಬ್ರು ಯಾರೋ ಈಗ ರೀಸೆಂಟ್ ಅದನ್ನೆಲ್ಲ ನೋಡ್ತಾ ಇರ್ತಾಳೆ. ಸೊ ಅವಳು ಅದ್ರಲ್ಲಿ ಸ್ಟ್ರೆಸ್ಸನ್ನ ಕಡಿಮೆ ಮಾಡ್ಕೋತಾ ಇದ್ಲು. ನಾವು ಯಾವುದಕ್ಕೂ ಅವಳಿಗೆ ಬೇಡ ಅಂತ ಹೇಳ್ತಾ ಇರ್ಲಿಲ್ಲ ಅಷ್ಟೇ. ಓದುವಾಗ ಓದ್ತಿದ್ಲು. ಸೊ ಹಾಗಾಗಿ ನಾವು ಅದನ್ನ ಬೇಡ ಅಂತ ಹೇಗೆ ಹೇಳೋದು? ಓಕೆ. ಇನ್ನ ಕಡಿಮೆ ಅಂಕ ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಪೋಷಕರಿಗೆ ಏನ್ ಹೇಳಿಕ್ ಬಯಸ್ತೀರಾ? ಇನ್ನು ಅವಕಾಶಗಳಿದೆ, ಅವ್ರಿಗೆ ಏನ್ ಹೇಳಿಕ್ ಬಯಸ್ತೀರಾ? ಯಾವ ರೀತಿ ಧೈರ್ಯ ತುಂಬ್ತೀರಾ ನೀವು? ಅವ್ರು ಈಸಿಯಾಗಿ ಬರೀಲಿ ಸರ್, ಸ್ಟ್ರೆಸ್ ತಗೊಳ್ಳೋದು ಬೇಡ, ಖುಷಿಯಾಗಿ ಬರೀಲಿ. ಏನೇನೇ ಮಾಡ್ಬೇಕಾದ್ರೂ ಓದೋದನ್ನು ಖುಷಿಯಾಗಿ ಓದ್ಲಿ, ಖುಷಿಯಾಗಿ ಬರಿಬೇಕು. ಅವಾಗ ನಾವು ಸ್ಟ್ರೆಸ್ ತಗೊಂಡಷ್ಟು ನಮಗೆ ಮರ್ತೋಗೋದು ಜಾಸ್ತಿ, ಅಥವಾ ಗಟ್ಟು ಹೊಡಿಯೋದು ಅದನ್ನ ಮಾಡಬಾರ್ದು. ನಾವು ಅರ್ಥ ಮಾಡ್ಕೊಂಡು ಓದಿದಾಗ ನಮ್ಮ ತಲೆಯಲ್ಲಿ ಉಳಿಯುತ್ತೆ. ನಾವು ಗಟ್ ಮಾಡ್ಕೊಂಡಾಗ ಎಲ್ಲೋ ಒಂದು ಲೈನ್ ಮರ್ತೋದ್ರೆ ಮತ್ತೆ ಮೊದ್ಲಿಂದ ಬರಬೇಕು, ಆಗ ನಿಮಗೆ ಟೈಮ್ ಸಾಕಾಗಲ್ಲ. ಸೊ ಹಾಗಾಗಿ ಗಟ್ಟು ಹೊಡಿಬಾರ್ದು. ಅರ್ಥ ಮಾಡ್ಕೊಂಡು ಓದಿದ್ರೆ ನಿಮ್ಗೆ ತಿಳ್ಕೊಂಡ್ರೆ ಸಾಕು ಆ ಕಾನ್ಸೆಪ್ಟಲ್ಲಿ ನೀವು ಎಲ್ಲವನ್ನೂ ಬರೀತೀರಾ. ಅದು ಏನೇ ಕ್ವಶನ್ ಕೊಟ್ಟರು ಬರೀತೀರಾ. ಅದನ್ನೇ ನಂದಿದು ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು SSLC ಪರೀಕ್ಷೆ ಟಾಪರ್ ಜಾಹ್ನವಿ ಅವರ ಪೋಷಕರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್. ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.